ನಾಳೆ ವರಮಹಾಲಕ್ಷ್ಮಿ ಹಬ್ಬ. ಆ ಕಾರಣಕ್ಕಾಗಿ ಇವತ್ತು ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ಖರೀದಿ ಭರಾಟೆ ದೊಡ್ಡ ಮಟ್ಟದಲ್ಲಿದೆ. ಮಾರುಕಟ್ಟೆಯಲ್ಲಿ ಜನಜಂಗುಳಿ ಕಾಣಿಸ್ತಾ ಇದೆ. ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿ ಭರಾಟೆ ಜೋರಾಗಿದೆ. ಹೂವು ಹಣ್ಣಿನ ದರ ಏರಿಕೆಯಾದರೂ ಕೂಡ ಸಂಭ್ರಮ ಕಡಿಮೆಯಾಗಿಲ್ಲ. ಖರೀದಿಗೆ ಮುಗಿಬಿದ್ದಿದ್ದಾರೆ ಜನ. ಕಳೆದೆರಡು ದಿನಗಳಿಂದ ಕೆಆರ್ ಮಾರುಕಟ್ಟೆ ಸುತ್ತಮುತ್ತ ಇದೇ ದೃಶ್ಯಗಳು ಕಾಣಿಸ್ತಾ ಇದೆ. ಇವತ್ತು ಮಾರ್ಕೆಟ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗಿದೆ. ವ್ಯಾಪಾರಿಗಳು ರಸ್ತೆಯಲ್ಲೇ ವ್ಯಾಪಾರ ಮಾಡ್ತಾ ಇರೋದ್ರಿಂದ ವಾಹನ ಸಂಚಾರ ಸಾಧ್ಯ ಆಗ್ತಾ ಇಲ್ಲ. ಪೊಲೀಸರು ಪರಿಸ್ಥಿತಿ ನಿಭಾಯಿಸೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಫುಲ್ ಕಾಸ್ಟ್ಲಿ ಎಲ್ಲಾನು ಕೈಗೆಟ್ಕೋ ಲೆವೆಲಲ್ಲಂತೂ ಇಲ್ಲ. ಎಲ್ಲ ದುಡ್ಡು ಜಾಸ್ತಿ ಇದೆ. ಬಟ್ ಹಬ್ಬ ಮಾಡಲೇಬೇಕಲ್ಲ. ಎಲ್ಲ ಇದೆಲ್ಲ 150 ಇದೆ, ಇದು 200 ಇದೆ. ಲೈಕ್ ಯೂನಿಕ್ ಫ್ಲೇವರ್ಸ್ ಎಲ್ಲ 200 300 ಇದೆ. ಕಡಿಮೆ ದುಡ್ಡಿಂದೆಲ್ಲ ಈ ಥರದ್ದೆಲ್ಲ 150 ಆಗಿದೆ. ಮಹಾಲಕ್ಷ್ಮಿ ಹಬ್ಬದ ಕಾನ್ಸೆಪ್ಟ್ ಇಟ್ಕೊಂಡು ಬಂದವರಿಗೆ ಖಾಲಿ ಜೇಬ್ ಖಾಲಿ ಆಗುತ್ತಾ ಇಲ್ವಾ? ಹಾಂ, ಫುಲ್ ಖಾಲಿ ಆಗುತ್ತೆ. ಟೋಟಲಿ ಲೈಕ್ ನಾವು ಎವ್ರಿ ಇಯರ್ ಬರ್ತೀವಲ್ಲ, ಸೇಮೇ ಅನಿಸ್ತಿದೆ ಅಂತ. ಏನು ಪ್ರೈಸ್ ಜಾಸ್ತಿನೂ ಇಲ್ಲ, ಸೇಮೇ ಅನಿಸ್ತಿದೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಸರ್. ನಾವು ಜೋಬಲ್ಲಿ 2000 ದುಡ್ಡು ಇಟ್ಕೊಂಡು ಬಂದರೆ ಒಂದು ಹಾರಕ್ಕೆ 2000 ರೂಪಾಯಿ ಕೇಳ್ತಾರೆ. ಎಲ್ಲಿಂದ ಕೊಡೋಣ ಹೇಳಿ ನಾವು? ಇಲ್ಲಿಗೆ ಸಾಮಾನ್ಗೂ ಎಲ್ಲ 5000 ರೂಪಾಯಿ ಆಗುತ್ತೆ. ಇಲ್ಲಿ ನೋಡಿದ್ರೆ 5000 ರೂಪಾಯಿ ಸಾಲಲ್ಲ ಏನಕ್ಕೂ. ಏನೋ ಸಮಾಧಾನ ಒಂದು ಫೋನ್ ಮಾಡಿ ಹೇಳೋದು ಇಷ್ಟ ಆಯ್ತಮ್ಮ ಅಡ್ಜಸ್ಟ್ ಮಾಡ್ಕೊಂಡು ತಗೊಬನ್ನಿ ಅಂತಾರೆ ಸರ್. ಎಲ್ಲ ಇಲ್ಲ, ಇವತ್ತು ಸ್ವಲ್ಪ ಪರವಾಗಿಲ್ಲ ಸರ್. ನಿನ್ನೆಲ್ಲ ಪರವಾಗಿಲ್ಲ, ಇವತ್ತು ತುಂಬ ಜಾಸ್ತಿ ಆಗ್ಬಿಡ್ತಾ ಇದೆ ರೇಟು. ಸರ್ ಲಾಸ್ಟ್ ಇಯರ್ಗಿಂತ ಸ್ವಲ್ಪ ಇದೆ, ಜಾಸ್ತಿ ಆಗಿದೆ. ಮತ್ತು ಆದರೂ ಹಬ್ಬ ಯಾವಾಗಲೂ ಮಾಡ್ಕೊತಾ ಬರ್ತಾ ಇರ್ತೀವಲ್ಲ, ಅಲಂಕಾರ ಮಾಡಿದರೆ ದೇವ್ರ ಪೂಜೆ ಚೆನ್ನಾಗಿರುತ್ತೆ. ಸೊ ಅಲಂಕಾರ ಮಾಡಿದಷ್ಟು ದೇವಿ ಇನ್ನೂ ಚೆನ್ನಾಗಿ ಕಾಣಿಸ್ತಾಳೆ, ಚೆನ್ನಾಗಿ ಹೊಲಿತಾಳೆ ಅಂತ ಹೇಳ್ಕೊಂಡು ಎಷ್ಟೇ ಕಾಸ್ಟ್ಲಿ ಆದರೂ ವರ್ಷಕ್ಕೊಂದ್ಸಲ ಹಬ್ಬ ಆಗುತ್ತೆ ಅಲ್ಲ. ಸೊ ಬಂದುಬಿಟ್ಟು ನಾವು ತಗೊಳ್ಳೋಣ ಅಂತ ಬಂದಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.